ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ಮನ ಹೇಳಿದೆ. ನಮ್ಮ ಫ್ರೆಂಡ್ ಹೋಟ್ಲು ಇಲ್ಲೇ ಅಲಿಗೇರಿಲಿರೋದು. ಇವಾಗ ಜಸ್ಟ್ ಅಲಿಗೇರಿಗೆ ಬಂದೆ ನಾನು. ಅವ್ರ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಮಮ್ಮಿ, ಇದು ಕೊತ್ತಂಬರಿ ಸೊಪ್ಪು ಏನಕ್ಕೆ ಗ್ಲಾಸಲ್ಲಿ ಹಾಕಿಟ್ಟಿದ್ದೀರಾ? ಇಲ್ಲಿ ನಮ್ಮ ಬಾಬಾ ಹುಣಸೆ ಹಣ್ಣು ಒಣಗಾಕ್ತಾ ಇದ್ದಾರೆ. 250 दे दो भैया, वाटर प्रूफ है ये लो. 250 वाटर प्रूफ है भैया. ಮಸ್ತೇನೆ. 1 kg ಕೊಟ್ಟಿದ್ರಲ್ಲ, ಹೋಗಪ್ಪ ಮತ್ತೆ ಕೊಡ್ಲಿಲ್ರ. ಗೋಬಿ ಮಂಚೂರಿ ಆ್ಯಂಡ್ ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಗೈಸ್, ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಒಂದು ಹಾಡಿನ ಮುಖಾಂತರ. ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ಮನ ಹೇಳಿದೆ, ಬಯಕೆ ತೋರಿದೆ ಮನಸ್ಸು ಹಾಡಿದೆ. ಐ ಹೋಪ್ ಯು ಗೈಸ್ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ನನ್ನ ಸಾಂಗು. ಇವಾಗ ನಾನು ಜಸ್ಟ್ ಇವಾಗ ಎದ್ದೆ. ಇವತ್ತು ಕಂಪ್ನಿ ರಜೆ ಇದೆ ನಂದು. ಸೊ ಹಾಗಾಗಿ ಸ್ವಲ್ಪ ಹಲಗೇರಿಗೆ, ನಮ್ಮೂರಿನ ಪಕ್ಕ ಹಲಗೇರಿ ಅಂತ ಗ್ರಾಮ ಇದೆ, ಅಲ್ಲಿಗೆ ಹೋಗಬೇಕಾಗಿತ್ತು. ಸ್ವಲ್ಪ ಕೆಲಸ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗಬೇಕಾದ್ರೆ ಇಲ್ಲಿ ಸ್ವಲ್ಪ ಸನ್ಫ್ಲವರ್ ಲೊಕೇಶನ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಳಿದು ಇಲ್ಲಿಂದನೇ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇಲ್ಲಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಗಾಯ್ಸ್, ನಾ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು. ಸೊ ಮುಂದೆ ಸಿಗ್ತೀನಿ ಮತ್ತೆ. ಹೃದಯ ನಾ ಕಂಡ ಕನಸು ನಿಜವೆಂದು ಮನ ಹೇಳಿದೆ, ಬಯಕೆ ಫ್ರೆಂಡ್ಸ್, ಇವಾಗ ಜಸ್ತಾನೆ ನಾನು ಅಲಿಗೇರಿಗೆ ಬಂದೆ. ನಮ್ಮ ಫ್ರೆಂಡ್ ಹೋಟ್ಲು ವೀರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಹೋಟ್ಲು ಇಲ್ಲೇ ಅಲಿಗೇರಿಲಿರೋದು. ಇವಾಗ ಜಸ್ಟ್ ಅಲಿಗೇರಿಗೆ ಬಂದೆ ನಾನು. ಅವ್ರ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಸೊ ಇಲ್ಲೇ ಟಿಫಿನ್ ಮುಗಿಸ್ಕೊಂಡು ಸ್ವಲ್ಪ ಮಾತಾಡೋದಿದೆ, ಮಾತಾಡ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹಲಗೇರಿಲಿ ಇರೋದು ಇವರು ನಮ್ಮ ಹೋಟ್ಲು ವೀರಪ್ಪರವ್ರದ್ದು. ಯಾರಾದರೂ ಈ ಕಡೆ ರಾಣೆಬೆನ್ನೂರು ಅದರಿಂದ ಹಲಗೇರಿ ರೂಟ್, ಇಲ್ಲಿ ಉಗುಡ್ಗತ್ರಿ ರೂಟಲ್ಲಿ ಹೋಗ್ಬೇಕಾದ್ರೆ ವೀರಪ್ಪವ್ರ ಹೋಟ್ಲಿದೆ. ಅದು ಬಂದು ನೀವು ಟಿಫಿನ್ನು, ಟೀ ಬರೀ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ವರೆಗೂ ಸಿಗುತ್ತೆ. ಸೊ ಇಲ್ಲಿ ಬಂದರೆ ನೀವು ಇಲ್ಲಿ ಉಕ್ಕುಡ್ಗತ್ರಿ ನಿಯರ್ ಆಗುತ್ತೆ, ಇಲ್ಲಿ ಹಲಗೇರಿಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬನ್ನಿ. ಇಲ್ಲೇ ಟಿಫಿನ್ ಮಾಡ್ತಾ ಇದ್ದೀನಿ ಹಲಗೇರಿಗೆ. ನಾಳೆ ಇವತ್ತು ರಜೆ ಮಾಡ್ತೀರಾ ಅನ್ಕೊಂಡಿದ್ದು ನಾನು. ಇಲ್ಲ, ಮಂಗಳವಾರ ರಜೆ ಮಾಡೋದು. ಶಿವರಾತ್ರಿ ಇತ್ತಲ್ಲ, ಹಂಗಾಗಿ ರಜೆ ಮಾಡ್ತೀರಾ ಅನ್ಕೊಂಡೆ ನಾನು. ಒಂದು ಹಾಕಿ ಸಾಕು. ಹಾಂ ಫ್ರೆಂಡ್ಸ್, ಟಿಫಿನ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಸಿಗ್ತೀನಿ ನಾನು. ಹಾಗಾಗಿ ಜಸ್ಟ್ ನಾನು ಇವಾಗ ಹಲಗೇರಿಯಿಂದ ಮನೆಗೆ ಬಂದೆ. ಮನೆಯಲ್ಲಿ ಎಲ್ಲ ಟಿಫಿನ್ ಮಾಡ್ತಿದ್ದಾರೆ. ನಾನು ಆಲ್ರೆಡಿ ಟಿಫಿನ್ ಮುಗಿಸ್ಕೊಂಬಂದೆ. ಬಟ್ ಮನೇಲಿ ಪಲಾವು ಮತ್ತು ಮೊಸರು, ಸೌತೆಕಾಯಿ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಸ್ವಲ್ಪ ತಿನ್ನಬೇಕಿಲ್ಲ ಅಂದರೆ ಮತ್ತೆ ಇಲ್ಲಿ ಮನೆಗೆ ಬೇಜಾರಾಗ್ತಾರೆ. ಹುಣಸೆ ಹಣ್ಣು ಗೈಸ್. ಚಟ್ನಿ ಪುಡಿ ಮಾಡಿದ್ದಾರೆ. ಬಾಬಾ ಚಟ್ನಿ ಪುಡಿ ಹಾಕಲ್ಲ. ಯಾವುದು ಈಗ ಜಸ್ಟ್ ಮನೆಗೆ ಬಂದೆ ನಾನು. ಹಲಗೇರಿ ಕೆಲಸ ಇತ್ತು, ಅಲ್ಲಿ ನಮ್ಮ ವೀರಪ್ಪ ಹೋಟ್ಲ್ ತೋರಿಸಿದ್ನಲ್ಲ ಗೈಸ್, ವೀರಪ್ಪನ ಹೋಟ್ಲಲ್ಲಿ ಸ್ವಲ್ಪ ಟಿಫಿನ್ ಮಾಡಿಕೊಂಡು ಬಂದೆ. ಇವಾಗ ಮನೆಗೆ ಬಂದೆ ನಾನು. ಹಾಗಾಗಿ ನಾನು ಇವಾಗ ಸ್ವಲ್ಪ ಸಿಟಿಗೆ ಹೋಗ್ತಾ ಇದ್ದೀನಿ, ರಾಣೆಬೆನ್ನೂರಿಗೆ. ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಮನೇಲಿ ಅಡುಗೆ ಮಾಡ್ತಾಯಿದ್ದಾರೆ. ಅಮ್ಮ ರೊಟ್ಟಿಗೆ ಅರೇಂಜ್ ಮಾಡ್ತಾಯಿದ್ದಾರೆ, ರೊಟ್ಟಿ ಸುಡೋಕ್ಕೆ. ಮಧ್ಯಾಹ್ನ ಊಟಕ್ಕೆ ರೊಟ್ಟಿ. ಸೊ ನಾನು ಒಂದು 2 o'clock 3 o'clockವರೆಗೂ ಕೆಲಸ ಇದೆ. ಇವಾಗ ಟೈಮ್ ಬಂದುಬಿಟ್ಟು
12:30 ಆಗಿದೆ. ಸೊ ರಾಣೇಂದ್ರಿಗೆ ಹೋಗಿ ಆಮೇಲೆ ಮತ್ತೆ ಸಿಗ್ತೀನಿ ಗಾಯ್ಸ್. ಈಗ ಜೋಳದ ರೊಟ್ಟಿ ರೆಡಿ ಆಗ್ತಾ ಇದೆ. ಬೆಳಗ್ಗೆ ತರಕಾರಿ ಪಲಾವ್ ಮಾಡಿದ್ವಿ ತಿಂಡಿಗೆ. ಸೊ ಈಗ ಮಧ್ಯಾಹ್ನಕ್ಕೆ ಜೋಳದ ರೊಟ್ಟಿ ಹೀರೆಕಾಯಿ ಪಲ್ಯ. ಜೋಳದ ರೊಟ್ಟಿ ರೆಡಿ ಆಗ್ತಾ ಇದೆ ನೋಡ್ರಿ. ಮಮ್ಮಿ ಏನಮ್ಮ? ಜೋಳದ ರೊಟ್ಟಿ ತಿಂದರೆ ಏನೇನು ಉಪಯೋಗ ಮಮ್ಮಿ? ಜೋಳದ ರೊಟ್ಟಿ ತಿನ್ಬೇಕಮ್ಮ. ಅನ್ನ ಊಟ ಮಾಡಬಾರ್ದು ಭಾಳ. ಯಾಕಂದ್ರೆ ಇದು ನಮ್ ದ್ರೈಯ ಗಟ್ಟಿಯಾಗಿರ್ತೈತಿ ಜೋಳದ ರೊಟ್ಟಿ ತಿಂದ್ರ. ಹಸು ಆಗಂಗಿಲ್ಲ ನಮಗೆ ಭಾಳ. ನಮ್ ದ್ರೈಯ ಎಲ್ಲ ಗಟ್ಟಿ, ಕೈ ಕಾಲು ಎಲ್ಲ ಶಕ್ತಿ ಬರ್ತಾವಮ್ಮ, ಗಟ್ಟಿಯಾಗಿರ್ತಾವಿ. ಬರೀ ಅನ್ನ ತಿಂದ್ರೆ ಗ್ಯಾಸ್ ಅಲ್ಲ? ಗ್ಯಾಸ್ ಆಕತಿ ನಮಗೆ. ಕೈ ಕಾಲೆಲ್ಲ ಊದ್ಕೊಂಡು ವಾಯ್ ಆದಂಗಾಗಿ ದಪ್ಪ ಬೆಳಿತೇವಿ, ದಪ್ಪ ಹಾಕವಿ ನಾವು. ಅದಕ್ಕಾಗಿ ನಾವು ದಿನ ಜೋಳದ ರೊಟ್ಟಿ ಮಾಡ್ಕೊಂಡ್ ತಿಂತಾವಿ, ಗಟ್ಟಿಯಾಗಿರ್ಬೇಕಂತ. ಈ ಕಡೆ ಅದೇ ಜಾಸ್ತಿ ಅಲ್ಲ ಮಮ್ಮಿ, ರಾಣೆಬೆನ್ನೂರು, ಯಾವ್ದು ಬರ್ಬಾರ್ದು ಅಂತ, ಯಾವ್ದು ಕಾಯಿಲೆಗಳು ಬರ್ಬಾರ್ದು ಅಂತ ರೊಟ್ಟಿ ಮಾಡ್ತಾವಿ. ಜೋಳದ ರೊಟ್ಟಿ ಊಟ ಮಾಡ್ತಾವಿ. ಹೀರೆಕಾಯಿ ಪಲ್ಯ ಮಾಡೇವಿ. ಹೀರೆಕಾಯಿ ಪಲ್ಯಗೂ ರೆಡಿ ಆಗ್ತಾ ಇದೆ ಇವಾಗ. ಸೊ ಇದಕ್ಕೆ ನಾನೀಗ ಕಾಯಿ ಹಾಕಿದ್ದೀನಿ ಮಮ್ಮಿ. ಕಾಯಿ, ಕೊತ್ತಂಬರಿ, ಹುರಿದಿರೋ ಶೇಂಗಾ ಬೀಜ, ನೀರುಳ್ಳಿ, ಮತ್ತು ಒಂದೆರಡು ಟೊಮೆಟೆ, ಬೆಳ್ಳುಳ್ಳಿ, ಇದನ್ನು ಮಿಕ್ಸ್. ಹಸೆಕಾಯಿ ಹಾಕ್ಬೇಕಲ್ಲ, ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ವಾಶ್ ಮಾಡಿ ಮಿಕ್ಸಿಗೆ ಹಾಕಿ, ಇದಕ್ಕೇನು ಹೀರೆಕಾಯಿಗೆ ಎಣ್ಣೆ ಹಾಕಿ ಅದರಲ್ಲಿ ಟ್ರೈ ಮಾಡ್ಬೇಕು ಅದನ್ನ ಹೀರೆಕಾಯಿ. ಆನಂತರ ರುಬ್ಬಿದ್ದಷ್ಟು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಕುದಿಸಿ ಲಾಸ್ಟಿಗೆ ಉಪ್ಪು ಸಾಂಬಾರ್ ಪುಡಿ ಹಾಕಿ ಬೇಯಿಸಿ ಗುರಾಳ್ ಪುಡಿ ಹಾಕಿ ಇಳಿಸ್ಬೇಕು. ಬೆಂದ ನಂತರ ಗುರಾಳ್ ಪುಡಿ ಅಂದರೆ ಇದು ಗುರಾಳ್ ಕಾಳು, ಇಲ್ಲಿ ಗುರಾಳ್ ಕಾಳು ಅಂತಾರೆ, ಬೇರೆ ಕಡೆ ಕುರೆಶನಿ ಅಂತಾರೆ, ಕುರ್ಶನಿ ಕಾಳು ಅಂತಾರೆ. ಅದನ್ನು ಮೊದಲೇ ರುಬ್ಬಿ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಯಾವಾಗ ತರಕಾರಿ ಪಲ್ಯ ಇರುತ್ತೋ ಅವಾಗೆಲ್ಲ ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಭಾಳ ರುಚಿ ಆಕತಿ. ಹೌದು. ಆ ಪಲ್ಯಕ್ಕೆ ಹಾಕಕ್ಕೆ ಉಪ್ಪು, ಸಾಂಬಾರ್ ಪುಡಿ ಅಂತ ಹೇಳಿದ್ರಲ್ಲ ಮಮ್ಮಿ, ಇದೇ ಸಾಂಬಾರ್ ಪುಡಿ. ಇದು ಸಾಂಬಾರ್ ಪುಡಿ ಹೆಂಗ್ ಮಾಡ್ತೀರಾ ಮಮ್ಮಿ? ಅದೆಲ್ಲ ಮಸಾಲೆ ಕಟ್ಟಿನ ಸಾರ್ಕಾಕ ಸಮಾನ ತರ್ತಾವಮ್ಮ. ಸೌಜೀರ್ಗಿ, ಮರಾಠಿ ಮಗ್ಗು, ಚಕ್ರ ಮಗ್ಗು, ಎಲ್ಲ ಹೂವು, ಜೀರಿಗೆ, ಏಲಕ್ಕಿ, ಲವಂಗ, ಚಕ್ಕಿ, ಧನ್ಯ ಪುಡಿ, ಏಲಕ್ಕಿ ಅದನ್ನೆಲ್ಲ ಹಾಕ್ತವಿ. ಆಮೇಲೆ ಸೌಜೀರ್ಗಿ ಅಂತ ಅದ್ರಾಗೆಲ್ಲ ಇರ್ತತಿ. ಉದ್ದಿನ ಬೇಳೆ, ಮೆಂತ್ಯ ಕಾಳು, ಕಡಲೆಬೇಳೆ ಒಂದ್ ಸ್ವಲ್ಪ ಎಲ್ಲ ಹಾಕಿ ಮಿಕ್ಸಿಗೆ ರುಬ್ತವಿ. ರುಬ್ಬಿ ಧನ್ಯ ಪುಡಿಯಾಗ ಮಿಕ್ಸ್ ಮಾಡ್ಕೊಂಡ್ ಇಟ್ಕೊಂತರ್ತವಿ. ಸಾಂಬಾರ್ ಅದು ಭಾಳ ರುಚಿಯಾಗಿರ್ತತಿ, ಭಾಳ ವಾಸನಿ ಅಂದ್ರೆ ವಾಸನಿ. ಪಲ್ಯಕ್ಕೂ ಇದೇ ಹಾಕ್ತೀರಾ, ಸಾಂಬಾರ್ಗೂ ಇದೇ ಹಾಕ್ತಿವಲ್ಲ? ತರಕಾರಿ ಪಲ್ಯಕ್ಕೆ ಹಾಕ್ತವಿ. ಆದ್ರೆ ಮಟನ್ ಸಾರಿಗೆ ಹಾಕಲ್ಲ ಇದನ್ನ. ಮಟನ್ ಸಾರಿಗೆ ಬೇರೆನಾ? ಧನ್ಯ ಪುಡಿ ಹಾಕ್ತವಿ. ಧನ್ಯ ಪುಡಿ, ಸಾಂಬಾರ್ ಪುಡಿ, ಅರ್ಶಿನ ಪುಡಿ ಹಾಕ್ತವಿ. ಅದನ್ನು ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೋತೀರಲ್ಲ? ಅದನ್ನು ಅದು ಬೇರೆ, ಇದು ಬೇರೆ. ಇದು ತರಕಾರಿಗೆ ಬರ್ತತಿ, ಅದ್ರ ಎಲ್ಲ ಪಲ್ಯಕ್ಕೂ ಸಾರಿಗೆ ಬರ್ತತಿ. ಈ ಥರ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನೀವು ಇನ್ಸ್ಟೆಂಟ್ ಆಗಿ ಪಲ್ಯ ಮಾಡೋಕ್ಕೂ ಮತ್ತು ಸಾಂಬಾರು ಮಾಡೋಕ್ಕೂ ನಿಮಗೆ ರೆಡಿಮೇಡ್ MTR ಸಾಂಬಾರು ಪೌಡರ್ ಇಷ್ಟ ಆಗಿಲ್ಲ ಅಂದರೆ ಈ ಥರ ಪೌಡರ್ ಮಾಡಿ ಭಾಳ ದಿವಸ ಆಗಿರ್ತತಿ ಮಾಡಿ. ಇದನ್ನ ಆಗಾಗ ಮಾಡ್ಕೋಬೋದಲ್ಲ, ತಾಜಾ ಇರ್ತತಿ. ಹೌದು, ಅದು ಅಷ್ಟು ಘಮ ಬರಲ್ಲ. ಇದು ತುಂಬಾ ಸ್ಮೆಲ್ ಅಲ್ಲ ಮಮ್ಮಿ? ರುಚಿಕಟ್ಟಾಗಿರ್ತತಿ, ಭಾಳ ಸ್ಮೆಲ್ ಇರ್ತತಿ. ಆಗಂದಾಗ ಮಾಡ್ಕೊಂಡ್ ಇಟ್ಟಿರ್ಕೊಂಡಿರ್ತಾವ ತಾಜಾ. ರೊಟ್ಟಿಗಂತೂ ನಮಗೆ ಪಲ್ಯ ಬೇಕೇ ಬೇಕು ಏನಾದರೂ. ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಹೀರೆಕಾಯಿ ಹಾಕ್ತೀನಿ, ಕಟ್ ಮಾಡ್ಕೊಂಡಿರೋದು. ಫ್ರೈ ಆಗಿದೆ, ಇದಕ್ಕೆ ಹೀರೆಕಾಯಿ ಹಾಕ್ತೀನಿ. ನಾವು ಹೀರೆಕಾಯಿ ಇದೇ ಥರ ಕಟ್ ಮಾಡ್ಕೊಳ್ಳೋದು. 4 ಹೋಳು ಈ ಥರ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಬರುತ್ತಲ್ಲ ಮಮ್ಮಿ? ಕೆಲವೊಬ್ರು ಚಿಕ್ಕದಾಗೂ ಕಟ್ ಮಾಡ್ಕೋತಾರೆ, ಬಟ್ ಈ ಥರ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕು, ಸ್ವಲ್ಪ ಅಷ್ಟೇ, 1 to 3 ಮಿನಿಟ್ಸ್.
ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ. ಈ ಮಸಾಲೆನ ಈಗ ಅದು ಹೀರೆಕಾಯಿ ಪಲ್ಯಕ್ಕೆ ಸುರಿಬೇಕು. ನೋಡಿ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ರುಬ್ಬಿದ್ದು ನೀರನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಸಾಂಬಾರು ಪುಡಿ ರೆಸಿಪಿ ಹೇಳಿದ್ವಲ್ಲ, ಅದು ಹೋಮ್ ಮೇಡ್ ಸಾಂಬಾರು ಪುಡಿ. ಮಮ್ಮಿ ಇದು ಎಷ್ಟು ಹಾಕ್ಲಿ ಮಮ್ಮಿ? ನಾನು ಇಷ್ಟು ಹಾಕ್ಲಾ? ಅರ್ಧ ಚಮಚ. ಇಷ್ಟು ಹಾಕ್ಲಾ? ಅರ್ಧ ಚಮಚ ಹಾಕಮ್ಮ. ಸಾಕಾ? ಇಷ್ಟು ಕಡಿಮೆ ಹಾಕ್ಲಾ ಇನ್ನೂ ಸ್ವಲ್ಪ? ಸಾಕು. ಇದಕ್ಕೆ ಹಸೆಕಾಯಿ ಹಾಕಿದ್ದೀವಲ್ಲ, ಹಸಿಮೆಣಸಿನ್ಕಾಯಿ, ಹಾಗಾಗಿ ಖಾರದ ಪುಡಿ ಬೇಡ. ಇದಕ್ಕೆ ಉಪ್ಪು ಹಾಕಿ ಒಂದು 2 ನಿಮಿಷ ಕುದಿಸ್ಬೇಕು. ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರನ್ನು ಬೆರೆಸ್ಕೋಬೋದು. ಅದು ಮತ್ತೆ ಕುದ್ದಿದ್ಮೇಲೆ ಪಲ್ಯ ಆದಂಗೆ ಆಗುತ್ತೆ ಗಟ್ಟಿ. ಸೊ ನನಗಿದು ತುಂಬ ಗಟ್ಟಿ ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಂ, ತೆಂಗಿನಕಾಯಿ ರುಬ್ಬಿರೋದು ಹಸಿ ತೆಂಗಿನಕಾಯಿ ಹಾಕಿದ್ದೀವಲ್ಲ, ಸೊ ಅದೊಂದು ಸ್ವಲ್ಪ ಕುದ್ದರೆ ಚೆನ್ನಾಗಾಗುತ್ತೆ. ಸೊ ಇದು ಕುದ್ಮೇಲೆ ಲಾಸ್ಟಿಗೆ ಇದಕ್ಕೆ ಗುರಾಳ್ ಪುಡಿ ಹಾಕಬೇಕು. ಈಗ ನೋಡಿ ಪಲ್ಯ ಕುದೀತಾ ಇದೆ. ಸೊ ಇದು ಚೆನ್ನಾಗಿ ಕುದಿಬೇಕು. ಇದೇ ಥರ ಕುದ್ದಿ ಒಂದು ಸ್ವಲ್ಪ ಹೀರೆಕಾಯಿ ಬೇಯಬೇಕು. ಹೀರೆಕಾಯಿ ಬೆಂದು ಆಮೇಲೆ ಸ್ವಲ್ಪ ಪಲ್ಯ ಥರ ಗಟ್ಟಿ ಆದರೆ ಅದನ್ನು ಗುರಾಳ್ ಪುಡಿ ಹಾಕಿದ್ಮೇಲೆ ಮತ್ತೆ ಕುದಿಸ್ಬೇಕಂತಿಲ್ಲ ಅಲ್ಲ ಮಮ್ಮಿ? ಇಲ್ಲಾಂದರೆ ಹಾಗೂ ಇಡಬಹುದು, ನಡೆಯುತ್ತೆ. ಯಾಕಂದರೆ ಅದು ಪುಡಿ ಮಾಡೋಕ್ಕಿಂತ ಮುಂಚೆ ನಾವು ಹುರಿದಿರ್ತೀವಲ್ಲ, ಸೊ ಹಾಗಾಗಿ ಇದು ಒಂದು 2 ನಿಮಿಷ ಕುದೀಲಿ. ಮಮ್ಮಿ, ಇದು ಕೊತ್ತಂಬರಿ ಸೊಪ್ಪು ಏನಕ್ಕೆ ಗ್ಲಾಸಲ್ಲಿ ಹಾಕಿಟ್ಟಿದ್ದೀರಾ? ಅದು ಹಳ್ಳಿ ಅಲ್ಲಮ್ಮ, ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲಿ ಇರ್ಲಿಲ್ಲ, ಅದಕ್ಕೆ ಬಾಡಿ ಹೋಗುತ್ತೆ, ಸುಮ್ನೆ ಒಣಗ್ತತಿ ಬಿಸಿಲಿಗೆ ಮೂಡ್ಗಾಳಲ್ಲಿ. ಈಗ ಹಂಗಾಗಿ ಇದು ಫ್ರೆಶ್ ಇರ್ತತಿ ಅಂತ ಲೋಟದಲ್ಲಿ ಬಂದಿರ್ತಾವೆ ತೋಟದಲ್ಲಿ. ಅಡಿಗೆ ನೀರ್ ಹಾಕಿರ್ತವೆ, ಅದಕ್ಕೆ ಬೇರ್ಗೆ ನೀರ್ ಹಾಕಿ ಸೊಪ್ಪು ಅದ್ರಾಗ ಇಟ್ಟವಿ. ನಿನ್ನೆ ಬೆಳಗ್ಗೆನೆ ಕಿತ್ಕೊಂಬಂದವಿ ಸೊಪ್ಪು 12 ಗಂಟೆಗೆ. ಇನ್ನೂ ತಾಜಾ ಐತಲ್ಲ? ಇನ್ನೂ ತಾಜಾ ಐತಿ. ಸೊ ನಿಮ್ಮ ಮನೇಲಿ ಏನಾದರೂ ಫ್ರಿಜ್ ಇಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪು ಬೇರೆ ಏನಾದರೂ ಸೊಪ್ಪಿದ್ರೆ ಈ ಥರ ಬೇರಿರ್ಬೇಕಲ್ಲ ಮಮ್ಮಿ, ಅದಕ್ಕೆ ಚೆನ್ನಾಗಿರ್ತತಿ. ಬೇರಿದ್ರೆ, ಬೇರಿಲ್ಲ ಅಂತಂದ್ರೂ ಒಂದು ಗ್ಲಾಸ್ ನೀರಲ್ಲಿ ಹಾಕಿಟ್ರೆ ಈ ಥರ ತಾಜಾ ಇರತ್ತೆ ನೋಡ್ರಿ. ಒಂದು ಎಷ್ಟು ದಿನ ತನಕ ಇರತ್ತೆ ಮಮ್ಮಿ ಇದು? ಒಂದು ನಾಳಿನೂ ಇನ್ನು ಫ್ರೆಶ್ ಇರ್ತದೆ. ಒಂದು 3-4 ದಿನ ಯೂಸ್ ಮಾಡ್ಬೋದು. ಇಲ್ಲ ಬಾಡೋಗ್ಬಿಡತ್ತಲ್ಲ, ನೀರು ಕಳಿಬಾರ್ದು, ಅಡಿಗಿಂದ ನೀರು ಹಾಕ್ತಾನೆ ಇರಬೇಕು ಖಾಲಿ ಆದರೆ. ಸೊ ನೋಡಿ ಈ ಟ್ರಿಕ್ಸನ್ನು ಉಪಯೋಗಿಸಿ. ಸೊ ನೀವು ಕೊತ್ತಂಬರಿ ಡೈಲಿ ಕೊಂಡ್ಕೊಂಬರೋದು ತಪ್ಪತ್ತೆ. ನೋಡಿರಿ, ಈಗ ಹೀರೆಕಾಯಿ ಪಲ್ಯ ಬೆಂದಿದೆ. ಇದಕ್ಕೆ ಕುರಿಶಾಣಿ ಪುಡಿ ಹಾಕ್ತೀನಿ. ಕುರಿಶಾಣಿ ಪುಡಿನ ನಾವು ಈ ಥರ ಹುರಿದು ಹಂಚಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ರೆಡಿ. ಪಲ್ಯಕ್ಕೆ ಎಲ್ಲ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಬೋದು. ಇಲ್ಲ ಅದಕ್ಕೋಸ್ಕರನೇ ಸಪ್ರೇಟಾಗಿ ಅದನ್ನು ಹುರಿದು ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ. ಅದೊಂದು ಕೆಲಸ ಉಳಿಯತ್ತೆ. ಸೊ ಈ ಥರ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. 1-2 ಸ್ಪೂನ್ ಆಗೋಷ್ಟು ಪುಡಿ ಹಾಕಿ ಕಲಸಿದ್ರೆ ಪಲ್ಯ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದೊಂದು 1 ನಿಮಿಷ ಸಿಮ್ಮಲ್ಲಿಟ್ಟು, ಗ್ಯಾಸ್ನ ಸಿಮ್ಮಲ್ಲಿಟ್ಟು ಇದೊಂಚೂರು ಕುದಿಸಿದ್ರೆ ಸಾಕು. ಹೀರೆಕಾಯಿ ಪಲ್ಯ ರೆಡಿ. ಕೆಲವೊಬ್ಬರು ಜೋಳದ ರೊಟ್ಟಿನ ಕೈಯಲ್ಲೂ ತಟ್ತಾರೆ, ಇನ್ನು ಕೆಲವೊಬ್ಬರು ಉದ್ದುತ್ತಾರೆ. ನಮ್ಮ ಮಮ್ಮಿ 2 ಮಿಕ್ಸ್ ಮಾಡ್ತಾರೆ. ಸ್ವಲ್ಪ ತಟ್ಟಿ ಆಮೇಲೆ ಉದ್ದುತ್ತಾರೆ. ಉದ್ದಿದ್ರೆ ತೆಳ್ಳಗೆ ಬರುತ್ತಲ್ಲ ಮಮ್ಮಿ, ತಟ್ಟಿದ್ರೆ ದಪ್ಪ ಆಗಿರ್ತತಿ. ಜೋಳದ ರೊಟ್ಟಿ ರೆಡಿಯಾಗಿದೆ. ಹೀರೆಕಾಯಿ ಪಲ್ಯನೂ ರೆಡಿ ಇದೆ. ಮಧ್ಯಾಹ್ನಕ್ಕೆ ಊಟ ರೆಡಿ. ನಮ್ಮ ಬಾಬಾ ಹುಣಸೆ ಮರ ಹಿಡ್ದಿದ್ದಾರೆ, ಒಂದು 5-6 ಮರ. ಹುಣಸೆ ಹಣ್ಣನ್ನು ಬಿಸಿಲಿಗೆ ಒಣಗಾಕ್ತಾ ಇದ್ದಾರೆ. ಒಣಗಾಕಿದ್ಮೇಲೆ ಇದ್ರ ಸಿಪ್ಪೆ ಬಿಡಿಸಿ ಈ ಥರ ಕುಟ್ಟಕ್ಕೆ ಬರುತ್ತೆ. ಅದನ್ನು ಒಂದು ಕಲ್ಲು ಮತ್ತು ಒಂದು ಮರದ ಕೋಲು ಇದ್ರ ಸಹಾಯದಿಂದ ಕುಟ್ತಾರೆ. ಈ ಥರ ಕುಟ್ಟಿದ ಮೇಲೆ ಬಿಡ್ಸೋಕ್ಕೆ ಚೆನ್ನಾಗಾಗುತ್ತೆ. ಸೊ ಅಮ್ಮಿ ಹೊಲದಿಂದ ಬೆಳ್ಳುಳ್ಳಿ ತಂದಿದ್ರು, ಸ್ವಲ್ಪ ಹಸಿ ಇತ್ತಿದ್ದು. ಬಿಸಿಲಲ್ಲಿ ಒಣಗಿ ಚೆನ್ನಾಗಿ ಡ್ರೈ ಆದರೆ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹೆಂಗೆ ಕೆ ಜಿ? 500 ರೂಪಾಯಿ ಕೆ ಜಿ. 500 ರೂಪಾಯಿ ಕೆ ಜಿ. ಹೋದ ಸರಿ ಕೊಟ್ಟೋಗಿದ್ರಲ್ಲ 1/4 kg. 1/4 kg ಕೊಟ್ಟಿದ್ರಲ್ಲ, ಹೋಗಪ್ಪ ಮತ್ತೆ ಕೊಡ್ಲಿಲ್ರ. ಕೊಡ್ತಾರೆ ತಗೊಂಬಮ್ಮಿ, ಕೊಡದೆ ಏನು ಹೆಂಗೆ ಬೇಕು ಹೆಂಗೆ ಬೇಕು ಹೇಳ್ರಿ ಅಂತಾರೆ. ಚೆನ್ನಾಗದವು ಜೀರಿಗೆ. 1/4 kg
ತಂದಿದ್ದೆ 80 ರೂಪಾಯಿ ಕಾಲು ಕೆ ಜಿ. ಜೀರಿಗೆ ಅಂತ 500 ಹೇಳ್ತತ್ತ ತಮ್ಮ. ನನಗೆ ಕಾಲು ಕೆ ಜಿ ಬೇಕು. 300 है. क्यों? इसे 300 रुपये क्यों भाई? वाटर प्रूफ है, एलिफेंट कलर है. क्या है ये? नीचे गिर गया तो होगा. हैं? नीचे भैया मोबाइल भी सस्ता नहीं चलता लो क्या? मत बनाओ. 300 ज़्यादा हो भैया. यूट्यूब पे डाल देगा. हाँ यूट्यूब में डाल रहा हूँ मैं. मेरा मतलब है कौन सा गाँव आपका? राजस्थान. शोकेस को रखने के लिए चिड़ी. ये कितने का? ये 250 का. वो कॉस्टली. 2 पीसेस दी. देने का बोलो भैया. ये क्या लेने का भैया? इसका 250 दे दो भैया, वाटर प्रूफ है. ये लो 250. वाटर प्रूफ है भैया. मस्त है नहीं? वाटर प्रूफ नहीं ये नीचे गिरा तो होगा. ऐसा है. बना हुआ वो. घर में रखने के लिए कितना बोलो बोलो. घर में रखे तो वो ले पैरोट. राधा कृष्ण ले नहीं तो देखो एक बार आगे जाके देखो. ಫ್ರೆಂಡ್ಸ್ ನಾನು ಸಿಟಿಗೆ ಹೋಗಿ ಬಂದೆ. ಸಿಟಿಗೆ ಹೋಗಿ ಬಂದುಬಿಟ್ಟು ಮಲಗಿದ್ದೆ. ಇವಾಗ ಟೈಮ್ ಬಂದುಬಿಟ್ಟು 6 o'clock ಆಗಿದೆ. ಸೊ ನಾಳೆ ಮಾರ್ನಿಂಗ್ ನಾವು 7 o'clockಗೆ ಡ್ಯೂಟಿಗೆ ಹೋಗಬೇಕು. ಅದಕ್ಕೆ ಇವಾಗ ನಮ್ಮ ಹಳ್ಳಿಯಿಂದ ಮತ್ತೆ ನಾವು ಚಳ್ಳಕೆರೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸಿಟೀಲಿ ಮತ್ತು ಸ್ವಲ್ಪ ಸಾಮಾನು ತೊಗೊಳ್ಳೋದಿದೆ. ತೊಗೊಂಬಿಟ್ಟು ನೆಕ್ಸ್ಟು ಅಲ್ಲಿಂದ ನಾವು ಚಳ್ಳಕೆರೆಗೆ ಹೋಗ್ತೀವಿ. ಸಿಟಿ ರೀಚ್ ಆದ್ವಿ ನಾವು. ರಾಣೆಬೆನ್ನೂರು ಸಿಟಿ. ಸ್ವಲ್ಪ ಹಾಗೆ ಲೈಟಾಗಿ ಹೊಟ್ಟೆ ಹಸಿತಿತ್ತು. ಹಾಗಾಗಿ ಇಲ್ಲಿ ಶ್ರೀ ಸದ್ಗುರು ಚಾಟ್ಸ್ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಸೊ ನಮ್ಮ ಹಸ್ಬೆಂಡು ಗೋಬಿ ಆರ್ಡರ್ ಮಾಡಿದರು. ನನಗೆ ಸ್ಯಾಂಡ್ವಿಚ್ ಪನ್ನೀರ್ ಚೀಸ್ ಸ್ಯಾಂಡ್ವಿಚ್ ಆರ್ಡರ್ ಹಾಕಿದ್ರು. ಸೊ ಇದನ್ನು ನಾವು ಈಗ ತಿಂತಾ ಇದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಪ್ರತಿ ಸರಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಫ್ರೆಂಡ್ಸ್ ಇವಾಗ ಜಸ್ಟ್ ಊರಿಂದ ಸಿಟಿಗೆ ಬಂದುಬಿಟ್ಟು ಸಿಟಿಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಅಲ್ಲಿಂದ ಸೀದಾ ನಾನು ಮನೆಗೆ ಬಂದೆ. ಚಳ್ಳಕೆರೆ ಮನೆಗೆ. ಬೆಳಗ್ಗೆ ಮಾರ್ನಿಂಗ್ ಮತ್ತೆ ನಾವು ಡ್ಯೂಟಿ. ಇವತ್ತೊಂದು ದಿವಸ ಆರಾಮಾಗಿದ್ವಿ. ಮತ್ತು ನಾಳೆ ಅದೇ ರಾಗವ ಅದೇ ಹಾಡು ಬಂದು ಇವಾಗ ಊಟ ಸುಸ್ತಾಗಿದೆ ತುಂಬ. ಬೆಳಗಿಂದ ಸ್ವಲ್ಪ ಅಡ್ಡಾಡೋದು ಜಾಸ್ತಿ ಇತ್ತು. ಸಿಟಿಗೂ ಆಮೇಲೆ ನಮ್ಮ ಮನೆಗೂ ಆಮೇಲೆ ಸ್ವಲ್ಪ ಔಟ್ಸೈಡ್ ತುಂಬ ಕೆಲಸ ಇತ್ತು. ಅದಕ್ಕೆ ತುಂಬ ಸುಸ್ತಾಗಿದೆ. ಇವಾಗ ಜಸ್ಟ್ ನಮ್ಮ ಮನೆಗೆ ಬಂದೆ. ಗೈಸ್ ಇಷ್ಟು ಇವತ್ತಿನ ಲಾಗು ಇಷ್ಟಿದೆ. ಗೈಸ್ ನಿಮಗೆ ಐ ಹೋಪ್ ನಾನು ಮಾಡ್ತಿರೋ ಲಾಗು ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಆಮೇಲೆ ನಾನು ಯಾವುದು ಎಕ್ಸ್ಪೀರಿಯನ್ಸ್ ಅಲ್ಲ ಈ ಲಾಗಿಂಗಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ. ಇವಾಗ ರೀಸೆಂಟಾಗಿ ನಾನು ಮಾಡೋಣ ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ತಿಳ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾವೇನು ಹೈ ರಿಚ್ ಅಲ್ಲ, ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ. ಮತ್ತು ಇವಾಗ ನೋಡಿ ನಿಮಗೆ ಮತ್ತು ನಾನು ಯಾವ ರೀತಿ ಮಾಡಬೇಕು ನೀವು ಕಮೆಂಟ್ ಹಾಕಿ. ಇದು ಇಷ್ಟ ಆಗ್ತಿದೆಯಾ, ಆದರೆ ಇದ್ರಾಗ ಏನಾದರೂ ಚೇಂಜಸ್ ಮಾಡಬೇಕಾ ನಾನು ಲಾಗಲ್ಲಿ, ಹಂಗೇನಾದರೂ ಚೇಂಜಸ್ ಏನಾದರೂ ಮಾಡ್ಕೋಬೇಕು ಅನ್ನೋದಿದ್ದರೆ ಅದು ಕೂಡ ಹೇಳಿ, ನಾನು ಚೇಂಜಸ್ ಮಾಡ್ಕೊಳ್ತೀನಿ. ನೋಡೋಣ. ಕಲಿತಾ ಅದೇ ಒಂದು ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಮಾಡ್ತೀನಿ. ಆದಷ್ಟು ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಜೆನ್ಯೂನ್ ಆಗಿಯೇ ಮಾಡ್ತೀನಿ. ಯಾವುದೇ ರೀತಿಯಾಗಿ ಫೇಕಾಗಿ ಫಾಲ್ಸಾಗಿ ಆ ಥರ ಏನಿಲ್ಲ. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಆ ಥರ ವ್ಲಾಗಿಂಗ್ ನಾನು ಮಾಡ್ತೀನಿ. ಆಮೇಲೆ ನಮ್ಮ ವೈಫು ಕೂಡ ಅವರು ನನ್ನ ಆಫೀಸ್ ಟೈಮಲ್ಲಿ ಅವರು ಫ್ರೀ ಇದ್ದಾಗ ಅವರು ಮಾಡ್ತಿರ್ತಾರೆ. ಸೊ ನೋಡಿ, ನಮ್ಮ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಏನಾದರೂ ತಿದ್ಕೋಬೇಕಂದ್ರೆ ಅದು ತಿದ್ಕೊಳ್ತೀವಿ. ಇಷ್ಟು ಹೇಳಿ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.